ಕನ್ನಡದಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಮ್ಮ. ಸೊ ನನ್ನ ಯೂಟ್ಯೂಬ್ ಅಲ್ಲಿ ಒಂದು 2-3 ಏನಾರು ಹೇಳು, ಏನಾರು ಹೇಳಿ. ನಮ್ಮ ಹುಡುಗಂಗೆ ಸಪೋರ್ಟ್ ಮಾಡಿ. ಈ ಬಡಿದು ಬಂದೈತೆ ಕೆಲಸದಿಂದ ಬಂದು ದಿನಕ್ಕೆ ಎಲ್ಲ ಬಿಡಿಸ್ತಾನೆ. 100 ಗ್ರಾಮ್ ಬೀನ್ಸ್ ಹಾಕ್ಬಿಡೋದಂಗೆ. ಈಗ ಸ್ನಾನ ಮಾಡಬೇಕು. ವೇಸ್ಟು ಅಂತ ಏನು ಹೇಳೋದು ಇಂಥವ್ರಿಗೆ? ಇಂಥ ಗೂಬೆ ನನ್ನ ಮಕ್ಕಳು ಬರ್ತಾರೆ. ಕತ್ತೆಗೆ ಹಂಗೆ ವಯಸ್ಸಾಗೈತೆ. ಕಮೆಂಟ್ಸ್ ಕೊಡ್ತಾ ಇಲ್ಲ. ದುಡ್ಡು ತುಂಬಾ ಖರ್ಚು ಮಾಡಿ ತಗೊಂಡಿದ್ಯಾ, ಸೊ ಅದನ್ನ ಒಂಚೂರು ಜೋಪಾನ ನೋಡ್ಕೊ ಅಂತ ಹೇಳ್ತಾರೆ. ಸರಿ, ಥ್ಯಾಂಕ್ ಯು. ಸೊ ಗೈಸ್, ಕಂಪ್ನಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ನೋಡಿ, ಬಟ್ಟೆನೂ ಹಾಕೊಂಡಿದ್ದೀನಿ ಕಂಪ್ನಿಗೆ ಹೋಗೋಕ್ಕೆ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನನ್ನ ಮತ್ತೊಂದಿನ ವ್ಲಾಗ್ಗೆ ಸುಸ್ವಾಗತ. ಇವತ್ತು ವ್ಲಾಗು ನಂದು ವರ್ಕೌಟು ಶೋಲ್ಡರ್ ಆ್ಯಂಡ್ ಚೆಸ್ಟು. ಸೊ ಈಗ ನೋಡ್ಬೋದು, ಈಗ ಟೈಮು ಆಲ್ರೆಡಿ 10:05 ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ದಿದ್ದು ಲೇಟು, ಅಂದರೆ 8 ಗಂಟೆಗೆ ಎದ್ದೆ. 8 ಗಂಟೆಗೆ ಎದ್ದವನು ಮಕಾನದ ಒಳಗೇನೆ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡೆ. ನೆನ್ನೆ ವ್ಲಾಗ್ ಮಾಡಿದ್ದಲ್ಲ, ಅದು ಎಡಿಟ್ ಮಾಡೋದೇ ತುಂಬ ಲೇಟ್ ಆಗುತ್ತೆ. ಯಾಕಂದರೆ ಆ ವಿಡಿಯೋ ಜಾಸ್ತಿ ವ್ಲಾಗ್ ಮಾಡಿಬಿಟ್ಟಿದ್ದೀನಿ, ತುಂಬ ದೊಡ್ಡ ಮಾಡಿಬಿಟ್ಟಿದ್ದೀನಿ ಆ ವಿಡಿಯೋನ. ಆದಷ್ಟು ಎಲ್ಲನೂ ಕಮ್ಮಿದ್ರಲ್ಲೇ ಕ್ಯಾಪ್ಚರ್ ಮಾಡಿ ವಿಡಿಯೋ ಮಾಡಬೇಕು. ಈಗ ನಾನು ಫಸ್ಟು ನನ್ನ ಮೊದಲನೇ ಮೀಲ್ ತಿನ್ನಬೇಕು. ಮೊದಲನೇ ಮೀಲ್ಗೆ ನಾನು ಫ್ರಿಜ್ಜಲ್ಲಿ ಓಡಿಸಿಟ್ಟಿದ್ದೀನಿ, ತೋರಿಸ್ತೇನೆ. ನೆನ್ನೆ ನೈಟೇ ಇಟ್ಟಿದೆ. ಅಲ್ಲೇ ಐತೆ. ಇದನ್ನ ನಾವು ಲೈಟಾಗಿ ಬಿಸಿ ಮಾಡಿಬಿಟ್ಟು 5 ನಿಮಿಷ 6 ನಿಮಿಷ ಬಿಸಿ ಮಾಡಿದ್ರೆ ಸಾಕು. ನೈಸ್ ಲೋ ಫ್ಲೇಮಲ್ಲಿ ಬಿಸಿ ಮಾಡಬೇಕು ಓಟ್ಸ್ನ, ಹೈ ಫ್ಲೇಮಲ್ಲಿ ಬೇಡ ಗೈಸ್. ಇಷ್ಟಾದರೆ ಸಾಕು. ಓಟ್ಸ್ ರೆಡಿ ಆಗೈತೆ. ಈಗ ಇದನ್ನು ಎತ್ತಿಟ್ಟು ಸೈಡ್ಗೆ ಸ್ವಲ್ಪ ಆರಕ್ಕೆ ಬಿಡಬೇಕು. ಈಗ ನಾವು ಏನು ಮಾಡಬೇಕು ಹೇಳಿ? ಫಸ್ಟು ಮನೇಲಿ ಬಾಳೆಹಣ್ಣು ತರಬೇಕು, ಮೊಟ್ಟೆ ತರಬೇಕು, ಚಿಕನ್ ತರಬೇಕು, ಸ್ವೀಟ್ ಪೊಟ್ಯಾಟೋನೂ ಇಲ್ಲ, ಅದು ತರಬೇಕು. ಒಟ್ಟಿಗೆ ಎಲ್ಲ ತಂದ್ಬಿಡೋದು ಬಂದು ಹೋಗಲ್ಲ. ಕೀನೇ ತಗೊಳ್ಳಿ, ಹಂಗೆ ಹೋಗ್ತಾ ಇದ್ದೀನಿ. ಎಲೆ ಹಾಕಿ ಮನೆಗೆ ಹೋಗಲ್ಲ. ಸೊ ಗೈಸ್, ನಾ ಇಲ್ಲೇ ಚಿಕನ್ ತಗೊಳ್ಳೋದು. ಇದು ಸೂರ್ಯ ಬೇಕಲ್ಲಿ ಬರುತ್ತೆ, ರುಚಿ ಚಿಕನ್ ಅಂತ. ಡೈಲಿ ಇಲ್ಲೇ ಬರೋದು ಚಿಕನ್ ತಗೊಳ್ಳೋಕ್ಕೆ. ಇವರು ಇಲ್ಲೇ ಬರ್ತಾರೆ, ಕೊಡ್ತಾರೆ. ಇದು ರೇಟ್ 260 ರೂಪಾಯಿ ಆಗ್ಬಿಟ್ಟೈತೆ. ಬಿಡಿ, 300 ಗ್ರಾಮ್. ಈಗ ಹೋಗಿ ಮಿಕ್ಕಿದ ಸಾಮಾನುಗಳು ತಗೋಬೇಕು. ಬೇಗ ತಗೊಂಡೋಗೋದ. ಬನ್ನಿ, ಗೆಣಸು 1 kg ಹಾಕೊಬಿಡೋದ. ಚೆನ್ನಾಗವೆ ಎಲ್ಲ. ಈ ಬಾಳೆಹಣ್ಣು ಒಂದು ತಗೊಂಡ್ರೆ ಎಲ್ಲ ತಗೊಂಡಂಗೆ. ಈಗ ಎಲ್ಲ ತಗೋದು ಹಿಂಸೆಕೊಂಡ್ರಿ. ಈ ಬಾಳೆಹಣ್ಣು, ಚಿಕನು, ಮೊಟ್ಟೆ, ತರಕಾರಿ ತಲೆ ಕಡೆ ಹೊಡಿದೆ. ಸೊ ಗೈಸ್, ಎಲ್ಲ ತಗೊಬಂದಾಯ್ತು ಮನೆಗೆ. ಸೊ ಫಸ್ಟು ನಾವು ನಮ್ಮ ಮೊದಲನೇ ಮೀಲನ್ನ ಬೇಗ ತಿನ್ಕೋಬೇಕು. ಎಸ್ಪೆಷಲಿ ನಾನೀಗ ಪ್ರೀ ವರ್ಕೌಟ್ ಮೀಲ್ ತಿನ್ಕೊಂಡು ಜಿಮ್ಗೆ ಹೋಗ್ಬೇಕಾಗಿತ್ತು. ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಲ್ಲ, ಬೆಳಗ್ಗೆ ಎದ್ದು ವೀಡಿಯೋ ಎಡಿಟ್ ಮಾಡಿದೆ. ಈಗ ಓಟ್ಸು ಹಾಲನ್ನ ಕಾಯಿಸಿ ಇಟ್ಟಿದ್ದೀನಿ. ಈಗ ಬಾಳೆಹಣ್ಣಿರಲಿಲ್ಲ, ಬೇರೆ ಸಾಮಾನುಗಳಿರಲಿಲ್ಲ, ತಗೊಂಡಿದ್ದೀನಿ. ಸೊ ಈಗ ಫಸ್ಟು ನಮ್ಮ ಓಟ್ ಮೀಲ್ನ ತಿನ್ಬೇಕೀಗ. ಸೊ ಕೊನೆ ಫಸ್ಟ್ ಅದನ್ನ ಅಡುಗೆ ಮಾಡ್ಕೊತೀನಿ. ಬೇಕಾಗಿರೋದು 2 ಬಾಳೆಹಣ್ಣು. ಪಂಪ್ಕಿನ್ ಸೀಡ್ಸು ಡೈಲಿ 10 ಗ್ರಾಮ್ ಅಷ್ಟೇ ತಗೊಳ್ತೀನಿ. ಇದ್ರ ಮೇಲೆ ಹಾಕೊಳ್ಳೋರಿಗೆ
ಸೊ ಇದನ್ನ ಗೈಸ್ ನೆನ್ನೆ ರಾತ್ರಿ ಇಟ್ಟಿದ್ವಲ್ಲ ಓವರ್ ನೈಟು ಬಾದಾಮಿ ನೀರು ಸೋರಿಸ್ದೆ. ಈಗ ಇದ್ರ ಮೇಲೆ ಹಿಂಗೆ ಉರಿಸ್ಕೊಳ್ಳೋದಷ್ಟೇ. ಚಿಯಾ ಸೀಡ್ಸು, 1 ಸ್ಪೂನ್ ಆಫ್ ಪಿಂಟೋವಾ ಪೀನಟ್ ಬಟರ್, ಇದನ್ನ ಅದ್ರ ಮೇಲೆ ಹಾಕೊಬೇಕು. ಇಷ್ಟೇ ಫ್ರೆಂಡ್ಸ್. ಈಗ ಮೊಟ್ಟೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟೇ, ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಇಷ್ಟೇ ಕೊಡೋದು. ಸೊ ಫ್ರೆಂಡ್ಸ್ 4 ಮೊಟ್ಟೆ ಹಾಕೊಂಡಿದ್ದೀನಿ. ಇದು ಮೇಕೆ ಲೈಟಾಗಿ ಒಂಚೂರು ಉಪ್ಪು ಹಾಕ್ಬಿಡೋದು ಅಷ್ಟೇ. ಸೊ ಗೈಸ್ ನಮ್ಮ ಮೊಟ್ಟೆ ರೆಡಿ ಆಯಿತು, 4 ಮೊಟ್ಟೆ ಹಾಫ್ ಬಾಯ್ಲ್. ಈಗ ನೋಡ್ಬೋದು ಇದೇ ನನ್ನ ಫಸ್ಟ್ ಮೀಲು. ಫಸ್ಟ್ ಮೀಲ್ ತಿನ್ನೋಕ್ಕೆ ಒಂದು ಚಿಕನ್ ಇಲ್ಲ ರೆಡಿ ಮಾಡ್ಕೊಡ್ತೀನಿ. ಸುಮ್ಮನೆ ತಿಂದು ಲೇಟ್ ಮಾಡ್ಕೊಡ್ತೀನಿ ಪಕ್ಕ. ಚಿಕನ್ ಇರಲೇ ಏನು ಕುಕ್ಕರ್ಗೆ ಹಾಕಿ ಇಡೋದಷ್ಟೇ. ಆ ಪೇಸ್ಟ್ ಹಾಕ್ಬಿಟ್ಟು ಕುಕ್ಕರ್ ಹಾಕ್ಬಿಟ್ಟು ಮುಗೀತು. ನಮ್ಮ ಪಾತ್ರೆ ಹೊಳಿತಾ ಇದೆ ಬೆಳಗ್ಗೆಯಲ್ಲಿ. ಸ್ವೀಟ್ ಪೊಟ್ಯಾಟೋನ ರೆಡಿ ಮಾಡ್ತಾ ಇಟ್ಕೊಂಡಿದ್ದೀವಿ. ಇದರಲ್ಲಿ 200 ಗ್ರಾಮ್ ಸ್ವೀಟ್ ಪೊಟ್ಯಾಟೋ ಇದೆ. ಗೈಸ್ ಕುಕ್ಕರ್ ತೊಳೆದಾಯಿತು, ಇದು ಮಾಡೋದಷ್ಟೇ. ಸೊ ಗೈಸ್ ಈರುಳ್ಳಿ ಟೊಮೊಟೊ 2 ಕಟ್ ಮಾಡ್ಕೊಂಡಿದ್ದೀನಿ. ಏನಾದರೂ ಮಾಡೋದಷ್ಟೇ. ಇನ್ಸ್ಟಾಗ್ರಾಮು ಕ್ರಿಯೇಟ್ ಮಾಡಬೇಕು, ಅದಕ್ಕೆ ಹಾಕ್ಕೊಂಡು ಹಾಕ್ತೀನಿ. ಇವತ್ತು ಕ್ರಿಯೇಟ್ ಮಾಡ್ತೀನಿ. ಏನು ಅಷ್ಟು ಹಾಕಿದಿ? ಅಷ್ಟು ನೀರು ತೆಳ್ಳಗಾಗೋದು ಕಣಮ್ಮ. ಅನ್ನ ಆಯ್ತು. ಯಾವ್ದು ಕುಕ್ಕರ್ ಬೇಕು ಅದನ್ನೇ ಅನ್ನ ಹಾಕು. ಅಷ್ಟರಲ್ಲಿ ನಾನು ಸ್ವಲ್ಪ ಚಾಪ ತೆಗೆದ್ಬಿಟ್ಟು ಹಾಕೋತೀನಿ. ಸೊ ವೈಸ್ ನಾನು ತುಪ್ಪ ಹಾಕ್ಳೋದೇ ಇಷ್ಟು, ಜಾಸ್ತಿ ಹಾಕೊಳ್ಳಲ್ಲ. ಇಷ್ಟು ಹಾಕೊಂಡ್ರೆ ಮುಗೀತು. ಇಷ್ಟೇ ನಾನು ಚಿಕನ್ಗೆ ಬಳಸೋ ತುಪ್ಪ. ಈರುಳ್ಳಿ ಹಾಕೊಳ್ಳೋದು. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹಾಕಿ ಇದಾದಮೇಲೆ ಟೊಮೊಟೊ ಹಾಕೋದು. ಟೊಮೊಟೊ ಹಾಕಾದ್ಮೇಲೆ ಪೇಸ್ಟು, ಇವಾಗ ನಾನು ವೀಡಿಯೋದಲ್ಲಿ ಹೇಳಿದೆ, ಆ ಪೇಸ್ಟ್ನ ಇದಕ್ಕೆ ಹಾಕೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ರೆ ಮುಗಿದು ಒಳ್ಳೆ ಚಿಕನ್ ರೆಡಿ. ಟೊಮೊಟೊನ ಹಾಕೋದು ಗೈಸ್. ಟೊಮೊಟೊ ಈ ಥರ ಆಗಬೇಕು, ಅಂದರೆ ಈ ಥರ ಟೊಮೊಟೊ ಈ ಥರ ಆಗಂಟ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಈ ಥರ ಆಗಂಟ ಬೇಯಿಸ್ಕೋಬೇಕು. ನೋಡಿ ಹೆಂಗಾಗಿದೆ ಬಿಂದಿ. ಇದಕ್ಕೆ ನಾವು ಪೇಸ್ಟ್ ಹಾಕಬೇಕು. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಈ ಪೇಸ್ಟಲ್ಲಿ 4 ಕಟ್ಟು ಪಾಲಕ್ ಸೊಪ್ಪು, 1 ಕಟ್ಟು ಪುದೀನ ಸೊಪ್ಪು, 1 ಕಟ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮೆಣಸು, ಚಕ್ಕೆ, ಲವಂಗ, ಸೋಂಪು, ಜೀರಾ ಇವನ್ನೆಲ್ಲ ಬಿಸಿ ಮಾಡಿಬಿಟ್ಟು ಅದನ್ನ ಪುಡಿ ಗ್ರೈಂಡರ್ಗೆ ಹಾಕ್ಬಿಟ್ಟು ಪುಡಿ ಮಾಡಿಬಿಟ್ಟು ಈ ಪೇಸ್ಟ್ಗೆ ಹಾಕ್ಬಿಟ್ರೆ ಮುಗೀತು ಅದ್ದೂರಿ ಪೇಸ್ಟು. ಆದಮೇಲೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಕಿದ್ದು ಹಾಕೊಳ್ಳೋದು. ಏನಂದರೆ ಗೈಸ್, ನಾನು ಜಾಸ್ತಿ ಖಾರ ಯೂಸ್ ಮಾಡಲ್ಲ. ಈ ಮಸಾಲ ಪದಾರ್ಥ ಅಂದರೆ ಈ ಗರಂ ಮಸಾಲ ಪುಡಿ ಇದು ಹಾಕಲ್ಲ, ಅವೆಲ್ಲ ಹಾಕಲ್ಲ. ಆಮೇಲೆ ಚಿಲ್ಲಿ ಪೌಡ್ರು ಅವೆಲ್ಲ ಜಾಸ್ತಿ ಬಳಸಲ್ಲ ನಾನು. ನಮ್ಮ ಕಂಪ್ನಿಯಲ್ಲಿ ವಿಶ್ವ ಅವ್ರು ಹೇಳ್ತಾರೆ, ಜಾಸ್ತಿ ಮಸಾಲ ಪದಾರ್ಥ ತಿನ್ಬೇಡ ಬ್ರೋ, ಮಗಲು ಗಟ್ಟಿ ಆಗಲ್ಲ. ಕೆಲಸದಲ್ಲಿ ಒಬ್ಬರು ವಿಶ್ವಜಿತ್ ಅಂತವ್ರೆ, ಇವತ್ತು ಸೆಕೆಂಡ್ ಶಿಫ್ಟ್ ಅಲ್ವಾ, ಅದೋದ್ಮೇಲೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಅವ್ರಂತಾರೆ ಜಾಸ್ತಿ ಮಸಾಲೆ ಐಟಮ್ ತಿನ್ಬೇಡಬ್ರು, ಲೈಟಾಗಿ ತಿನ್ನು ಅಂತ ಹೇಳ್ತಾರೆ. ಮೊದಲು ಜಾಸ್ತಿ ಮಸಾಲ ಪದಾರ್ಥ ತಿಂದರೆ, ಜಾಸ್ತಿ ತಿಂದ್ಬಿಟ್ರೆ ಅಂದರೆ ಈಗ ಜಿಮ್ಗೆ ಹೋಗಿ ಬಿಟ್ಬಿಟ್ರೆ ಮಸಾಲೆಲ್ಲ ಥರ ಜಾಸ್ತಿ ಗಟ್ಟಿ ಇರಲ್ಲ, ಎಲ್ಲ ತೆಳು ಜಲಿ ಆಗ್ಬಿಡ್ತವೆ. ನೋಡಿ ಈ ಥರ ಈಗ ಬೆಂದ್ಬಿಟ್ಟೈತೆ. ಈಗ ಇದಕ್ಕೆ ನೀರು ಹಾಕ್ಬೇಕು. ಅಲ್ಲಿಗೆ ಒಂಚೂರು ಗ್ರೇವಿ ಬೇಕು, ಅದಕ್ಕೆ ಒಂಚೂರು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. 1 ಸ್ಪೂನ್ ಉಪ್ಪು ಪುಡಿ ಹಾಕ್ತೀನಿ. ಸಾಕಿಷ್ಟ ಅರಿಶಿನ ಚೆನ್ನಾಗಿ ಐತಿ. ಆಮೇಲೆ ಈಗ ಜಾಸ್ತಿ ಬಿಸಿ ಮಾಡೋದು. ಈಗ ಇದು ಮಾಡಬೇಕು. ಮಾಡಾದ್ಮೇಲೆ ಚಿಕನ್ ಹಾಕೋದು ಗೈಸ್. ಈ ಥರ ಇಷ್ಟು ಮಾಡಬೇಕು. ಆಮೇಲೆ ಚಿಕನ್ನ ತೆಗೆದು ಹಾಕಬೇಕು. ಈಗ ಲೈಟಾಗಿ ತಿರುಗಬೇಕು. ಮೇಕೆ ಲೈಟಾಗಿ ಕಸೂರಿ ಮೆಥಿ ಹಾಕೊಂಡು ಈಗ ಇದ್ರ ಕ್ಯಾಪ್ ಹಾಕ್ಬಿಟ್ರೆ 3 ವಿಷಲ್ ಸಾಕು, ಚಿಕನ್ ರೆಡಿ. ಪೊಟ್ಯಾಟೊ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ಬಿಟ್ಟು ಉಪ್ಪು
ಹಾಕ್ಬಿಟ್ಟು ಪ್ಲೇಟ್ ಮುಚ್ಬಿಟ್ಟು 15 ಮಿನಿಟ್ಸು ಬೇಯಿಸಿದ್ರೆ ಇದು ರೆಡಿ. ಸೊ ಇವೆಲ್ಲ ರೆಡಿ ಆಯ್ತೈತೆ. ನಾವು ನಮ್ಮ ಫಸ್ಟ್ ಮೀಲ್ನ ತಿನ್ನೋಕೆ ಹೋಗೋಣ ನಡೀತೀವಿ. ಎಲ್ಲ ರೆಡಿಯಾಗಿ ಇಟ್ಟಿದ್ದೀನಿ, ಬರೀ ತಿನ್ನೋದಷ್ಟೇ. ಇದನ್ನ ಮಿಕ್ಸ್ ಮಾಡಿದ್ದೀನಿ. ಇದ್ರ ಮೇಲೆ ಈಗ ಬಾಳೆಹಣ್ಣು ಹಾಕೊಂಡು ಬಾರಿಸೋದು. ಸೊ ಗೈಸ್, ಫಸ್ಟ್ ಮೀಲ್ ತಿಂದಾಯ್ತು ನಾನು. ಈಗ ನಾನು ಜಿಮ್ಗೆ ಹೋಗ್ಬೇಕು. ಸೊ ಇವತ್ತು ಜಿಮ್ಮಲ್ಲಿ ವರ್ಕೌಟು ಶೋಲ್ಡ್ರ್ ಆ್ಯಂಡ್ ಚೆಸ್ಟು. ಆದರೂ ನಾನು ಫಸ್ಟ್ ಮೀಲ 8 ಗಂಟೆಗೆ ಬೇಗ ತಿಂದು ಈ ಪ್ರೀ ವರ್ಕೌಟು ಸ್ವೀಟ್ ಪೊಟೆಟೊ ಮೊಟ್ಟೆ ತಿನ್ಕೊಂಡು ಹೋಗ್ಬೇಕಾಯ್ತು. ಆದರೆ ಎದ್ದು ಲೇಟ್ ಆಗೋದ್ರಿಂದ ವೀಡಿಯೋ ಎಡಿಟ್ ಆಗೋದ್ರಿಂದ ತುಂಬ ಲೇಟ್ ಆಗೋದು. ಈ ಟೈಮ್ ನೋಡ್ಬೋದು ನೀವು ಎಷ್ಟಾಗಿದೆ ಅಂತ. 12:15. 2 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು ನಾವು. ಬೇಗ ಜಿಮ್ ಮಾಡ್ಕೊಬರ್ಬೇಕು. ಜಿಮ್ಮಿಂದ ಬಂದು ಪೋಸ್ಟ್ ವರ್ಕೌಟ್ ಮೀಲು ತಿನ್ನಬೇಕು. ಈಗ ನಡೀರಿ ಜಿಮ್ ಹೋಗೋಣ. ಗೈಸ್, ಬಂದಾಯ್ತು ಜಿಮ್ಗೆ. ಹೋಗಿ ವರ್ಕೌಟ್ ಮಾಡೋದು ಅಷ್ಟೇಕಪ್ಪ. ಬೇಗ ಮಾಡ್ಕೊ ಹೋಗೋದ ಬನ್ನಿ. ಗೈಸ್ ನೋಡ್ಬೋದು, ಜಿಮ್ಮಲ್ಲಿ ಯಾರೂ ಇಲ್ಲ, ನಾನೊಂದೇ. ಇದ್ರೆ ಹೆಂಗಿರ್ಬೇಕು ಜಿಮ್ಮು, ಈಸಾಗ ಮಾಡ್ಕೋಬೋದು ವರ್ಕೌಟ. ಈಗ ನಾನೇ ಈ ಜಿಮ್ ವರ್ಕೌಟ್ ಎಲ್ಲ ಆದ್ಮೇಲೆ ನಾನೇ ಬಾಕ್ಲಕ್ಕೆ ಹೋಗ್ಬೇಕು. ಹೆಂಗೈತೆ ನೋಡಿ ಜಿಮ್ಮು, ಸೂಪರ್ ಅಲ್ವಾ? ಹಿಂಗಿದ್ರೆ ಸೂಪರ್ ಬಂದ್ರ. ಈ ಶೋಲ್ಡ್ರಿಗೆ ಇದೊಂದು ಮಾಡ್ಕೊತೀನಿ ವರ್ಕೌಟು, ಶೋಲ್ಡ್ರ್ ಪ್ರೆಸ್ಸು, ಆಮೇಲೆ ಡಂಬಲಲ್ಲಿ ಲ್ಯಾಟ್ರಲ್ ರೈಸು, ಆಮೇಲೆ ಇದು ಬಟರ್ಫ್ಲೈ ಬರುತ್ತೆ ನೋಡಿ ಬ್ಯಾಕ್ ಶೋಲ್ಡ್ರಿಗೆ, ಅದೊಂದು ಮಾಡ್ಕೊತೀನಿ. ಇನ್ನೊಂದು ಕೂತ್ಕೊಂಡು ಡಂಬಲ್ ಪ್ರೆಸ್ಸು ಶೋಲ್ಡ್ರಿಗೆ. ಹಂಗೆ ಮಾಡಿದ್ರೆ ಶೋಲ್ಡ್ರ್ ಮುಗಿತದೆ. ಚೆಸ್ಟ್ಗೆ ಒಂದು ಯಾವುದೋ ಒಂದು ಇಂಕ್ಲೈನು, ಬೆಂಚ್ ಪ್ರೆಸ್ಸು, ಆಮೇಲೆ ಫ್ಲ್ಯಾಟು ಆಯ್ತಲ್ಲ. ಈ ಫ್ಲ್ಯಾಟ್ ಮಾಡಿದ್ರೆ ವರ್ಕೌಟ್ ಮುಗಿತದೆ. ಫ್ಲ್ಯಾಟ್ ಮಾಡೋದು ಸ್ಟ್ಯಾಂಡು ಮುರಿದೋಗ್ಬಿಟ್ಟೈತೆ. ಸ್ಟ್ಯಾಂಡ್ ಇಟ್ಬಿಟ್ಟು ವರ್ಕೌಟ್ ಮಾಡಿ ತೋರ್ಸೋಣ ಅಂದರೆ ಏನು ಮಾಡೋಕ್ಕಾಗ್ತದೆ ಸದ್ಯಕ್ಕೆ. ಈಗ ಶೋಲ್ಡ್ರ್ ಪ್ರೆಸ್ ಮಾಡ್ತಾಯಿದ್ದೀನಿ ಇಲ್ಲಿ ಕೂತ್ಕೊಂಡು ಮಾಡಬೇಕು. ಸೊ ಗೈಸ್, ಇವತ್ತು ವರ್ಕೌಟ್ ಆಯಿತು. ನಮ್ಮ ಫ್ರೆಂಡ್ ಇನ್ನೂ ಮಾಡ್ತಾನೆ ಅವನೇ, ಈಗ ಬಂದವನೇ. ನೈಟ್ ಶಿಫ್ಟು ಅಂತ ಈಗ ಬಂದು ವರ್ಕೌಟ್ ಮಾಡ್ತಾವನೆ. ನೀನೇ ಬಾಕ್ಲಾಕ ಹೋಯ್ತೀಯಲ್ವಾ? ಫೋನ್ ಹಾಕ್ತೀಯಾ? ಹಾಂ ಹಾಂ, ಅವಣ್ಣ ಪಕ್ಕ ನಾನೇ ಇದ್ದೀನಿ ಅಂದ್ಕೊಂಡಿರ್ತದೆ. ಇನ್ನು ನಾನೇ ಇದ್ದೀನಿ ಅಂದ್ಕೊಂಡಿರ್ತದೆ ಅವಣ್ಣ. ಗೈಸ್, ಇವತ್ತು ಶೋಲ್ಡ್ರು ಮತ್ತು ಚೆಸ್ಟ್ ವರ್ಕೌಟ್ ಆಯಿತು. ಒಳ್ಳೆ ಪಂಪ್ ಆಗೈತೆ. ಸ್ಟ್ಯಾಂಡ್ ಇಲ್ಲ, ತೋರಿಸೋಣ ಅಂದರೆ ಅದನ್ನು ಕೆಳಗೆ ಅದು ಇಲ್ಲಿ ಹಿಂಗೆ ಇಡ್ಬಾರ. ಇಲ್ಲಿ ಬಿಸಿಲು, ಇಲ್ಲಿ ನೋಡೋದಾರ. ಚೆನ್ನಾಗಿ ಗೊತ್ತಾಗಲ್ಲ, ಅದಕ್ಕೆ ಇದು ತೋರಿಸ್ಕೊಂಡು ಟೈಮ್ ಈಗ 1:15 ಆಗೈತೆ. ಇನ್ನು 3/4 ಗಂಟೆಯಲ್ಲಿ ಸ್ನಾನ ಮಾಡ್ಕೊಂಡು ಸೆಕೆಂಡ್ ಮೀಲ್ ಪೋಸ್ಟ್ ವರ್ಕೌಟ್ ಮೇಲೆ ತಿನ್ಕೊಂಡು ಹೋಗ್ಬೇಕು. ಸರಿ ಬಾಯ್ ಕಣ, ಬಾಯ್. ನಿಜ ಆಯ್ತದಾ? ಓಹ್, ಫೋನ್ ಅಲ್ಲೇ ಬಿಟ್ಟಿದೆ. ಹಾಂ, ಅಲ್ಲೇ ಬಿಟ್ಟೋಯ್ತಾ. ಸರಿ ಬಾಯ್ ಕಣ. ಸರಿ ಬಾಯ್. ನಡ್ರಿ ಫ್ರೆಂಡ್ಸಿಗೆ ಹೋಗ್ಬೇಕು ಮನೆಗೆ. ಪೋಸ್ಟ್ ವರ್ಕೌಟ್ ಮೇಲೆ ತಿನ್ಕೊಂಡು ಬೇಗ ಕೆಲ್ಸಕ್ಕೆ ಹೋಗ್ಬೇಕು. ಟೈಮ್ ಹೋಗ್ಬಿಟ್ಟಿದೆ. ಗೈಸ್, ವರ್ಕೌಟ್ ಮುಗಿಸ್ತಾ ಮನೆಗೆ ಬಂದಿದ್ದೀನಿ. ಈ ಬದಿದು ಬಂದೈತೆ ಕೆಲಸದಿಂದ ಬಂದು ದಿನಕ್ಕೆ ಎಲ್ಲ ಬಿಡಿಸ್ತಾನೆ. 100 ಗ್ರಾಮ್ ಬೀನ್ಸ್ ಹಾಕ್ಬಿಡೋದಂಗೆ. ಈಗ ಸ್ನಾನ ಮಾಡಬೇಕು. ಈಗ ಸ್ನಾನ ಮಾಡ್ಕೊಂಡು ಪೋಸ್ಟ್ ವರ್ಕೌಟ್ ಮೇಲೆ ತಿನ್ನೋಕೆ ರೆಡಿ ಆಗಿರ್ಬೇಕು. ಟೈಮು 35 ನಿಮಿಷ ಅಷ್ಟೇ ಇರೋದು. ಲೇಟಾಗಿ ಹೋದರೆ ನಮಗಂತೂ ಪಕ್ಕ ಸಿಗುತ್ತೆ. ಹಾಕ್ಬಿಡ, ಮಿಸ್ ಮಾಡಬೇಡ. ಗೈಸ್,
ಸಿಗಲ್ಲ ಪೋಸ್ಟ್ ಬರ್ಕೊಂಡು ಮೀನು ತಿನ್ಬೇಕಾರೆ. ಸೊ ಗೈಸ್, ಕಂಪ್ನಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ನೋಡಿ ಬಟ್ಟೆನೂ ಹಾಕೊಂಡಿದ್ದೀನಿ ಕಂಪ್ನಿಗೆ ಹೋಗೋಕ್ಕೆ. ಸೊ ಈಗ ಪೋಸ್ಟ್ ವರ್ಕೌಟ್ ತಿನ್ಕೊಂಡು ಹೋಗ್ಬೇಕು. ಆ ಬಡಿದ್ದು ರೆಡಿ ಮಾಡೈತೆ ಇಲ್ವಾ ಅಂತ ನೋಡ್ಬೇಕು. ನೋಡೋಣ ಹಂಗೆ ಹೇಳಿದೆ ರೆಡಿ ಮಾಡು ಅಂತ. ಎಲ್ಲ ಒಂದಾರ ಕರೆಕ್ಟಾಗಿ ಮಾಡೋಣ. ಆಯ್ತಾ 2 ಮೊಟ್ಟೆ ಇಲ್ಲಿಗೆ ಹಾಕು. ಚಿಕನ್ ಹಾಕ್ತಾ ಬಾಕ್ಸ್ಗೆ 2 ಬಾಕ್ಸ್ಗೆ. ಚಿಕನ್ ಮೇಲ್ಗಡೆ ಇಲ್ಲಿಗೆ ಚಿಕನ್ ಹಾಕ್ಲಾರು ಎಲ್ಲ ಸ್ವಲ್ಪ ಸುರಿದ್ಬಿಡು ಬಿಸಿ ಮಾಡಿ. ಇಲ್ಲಿಗೆ ಬೀನ್ಸ್ ಹಾಕು ಪ್ಲೀಸ್ ಪ್ಲೀಸ್. ರೈಸು ರೈಸ್ ಬೇಡ, ಅಲ್ಲೇ ಕೊಡ್ತಾರೆ. ರೈಸ್ ಅವನಿದ್ದಕ್ಕೇನೋ ಆಯಿತು. ಅವನಿಲ್ಲ ಅಂದರೆ ಏನಪ್ಪ ಮಾಡೋದು, ಬೇಡ ಮಾಡೋದು ಸ್ವಲ್ಪ. ಇನ್ನು 1/4 ಗಂಟೆ ಇದೆ ಅಷ್ಟೇ. ತಿನ್ನೋಕ್ಕೇನೆ 1/4 ಗಂಟೆ ಹೋಗಿದೆ. ಈಗ ನಾನು ಏನೇನು ತಿನ್ನಬೇಕು ಗೊತ್ತಾ? ಈ ಚಿಕನ್ನು, ರೈಸು, ಮೊಟ್ಟೆ, ಕ್ಯಾರೆಟು. ಸ್ವೀಟ್ ಪೊಟ್ಯಾಟೊ ತಗೋಬಲ್ಲ, ಅಲ್ಲೇ ಮಾಡಿದೆ. ಸ್ವೀಟ್ ಪೊಟ್ಯಾಟೊ ತಗೋಬಲ್ಲ. ನಾಯಿ ಕೆಲಸ ಹೆಂಗೆ ಸಿಗ್ತಾ ಇದೆ? ಇಷ್ಟೆಲ್ಲ ತಿನ್ಬೇಕು. ಇದು ನಮ್ಮ ಫಸ್ಟ್ ವರ್ಕೌಟು ಗೈಸ್. ಚಿಕನ್ನು, ರೈಸು, ಕ್ಯಾರೆಟು ಎಲ್ಲ ತಿಂದೆ. ಬಡಿ ಮಗನಿದು ಒಂದೇ ಒಂದು ತಿನ್ನೋಕ್ಕಾಗಿದ್ದು, ಇನ್ನೂ 2 ಉಳ್ಕೊಂಡದೆ. ಆಯ್ತಲ್ಲ, ನಿಜವಾಗ್ಲೂ ಹೊಟ್ಟೆ ತುಂಬ ಹೋದೆ. ಬಾಸ್ಗೆ ಪಾರ್ಸಲ್ ಮಾಡ್ಕೊಂಡು ಅಲ್ಲೇ ಹೋಗ್ದಾಗ ತಿಂತೀನಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ತುಂಬ ಬಿಡದೆ. ಐತೆ ಅಲ್ಲ, ಆದರೆ ಇದೊಂದು ಪೀಸ್ ತಿನ್ಕೊಬಿಡ್ತೀನಿ. ಇದೊಂದು ಪೀಸ್ ತಿನ್ಕೊಬಿಟ್ರೆ ಇನ್ನೊಂದೇ ಒಂದು ಪೀಸು ಅದನ್ನ ಅಲ್ಲೋಗಿ ತಿನ್ಬೋದು. ಗೈಸ್, ಇದೊಂದೇ ಒಂದು ಪೀಸ್ನ ಅಲ್ಲಿಗೆ ತಗೋಯ್ತೀವಲ್ಲ, ಅಲ್ಲಿಗೆ ಆಗೋಗ್ಬಿಡದ. ಬಾರ ಇದೆ ಕ್ಯಾಪಿಚ್ ಆಯ್ತಾರ ಒಸಿ ಕಟ್ಟಿದ ಹಂಗೆ ಬರೀಕಿರಕಲ್ಲ, ಸೈಜ್ ಇಕ್ಕಲ್ಲ. ಇಲ್ಲಿ ಬಿತ್ತ ಕೈಯಕ್ಕ ಅಲ್ಲಿ ಹೋಗ್ತೀನದ ಆಗ ಕ್ಯಾಪ ತೆಗಿಯೋ. ಚೆಲ್ಬೇಕಾಯ್ತದು ಗೈಸ್. ಇದರಲ್ಲಿ 2 ಮೀಲ್ ಪ್ಯಾಕ್ ಆಗೈತೆ. ಚಿಕನು, ಗ್ರೀನ್ ಬೀನ್ಸು, ಸ್ವಲ್ಪ ಸ್ವೀಟ್ ಪೊಟ್ಯಾಟೊ, 4 ಮೊಟ್ಟೆ. ಇಷ್ಟು ತಿಂದರೆ ನಮ್ಮ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ಅವ್ನು ಕೆಲ್ಸಕ್ಕೆ ಹೋಗ್ಬೇಕು. ಟೈಮ್ ನೋಡಿ ಎಷ್ಟಾಗಿದೆ. ಕ್ಯಾರ ಕಿತ್ತೋ ನೋಡಿದ್ದಾರೆ ನನಗೆ ಕಂಪ್ನಿಯವರು. ಅರ್ಧ ಗಂಟೆ ಲೇಟಾಗಿ ಹೋಗ್ತಾ ಇದ್ದೀನಿ. ಮೊದಲೇ ನೋಟೆಡು, ಇನ್ನು ಇಷ್ಟು ಲೇಟಾಗಿ ಹೋದರೆ ಏನಂತಾರೆ ಹೇಳಿ. ಬನ್ನಿ ಹೋದ, ಲೇಟಾಗ ಸಿಗೋದ ಕಂಪ್ನಿಲಿ. ಗೈಸ್, ಟೀ ಟೈಮ್ ಆಯಿತು. ಈಗ ಟೀ ಟೈಮ್ಗೆ ಹೋಗ್ಬೇಕು. ನಮ್ಮ 3ನೇ ಮೀಲ್ ತಿನ್ನಬೇಕು. ಸೊ ಇವರು ನಮ್ಮ ಕೆಲಸದವರು, ಕಿರಣ್ ಅಂತ. ಸೊ ಕನ್ನಡದಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಮ್ಮ. ಸೊ ಯೂಟ್ಯೂಬಲ್ಲಿ ಒಂದು 2-3 ಏನಾರು ಹೇಳು, ಏನಾರು ಹೇಳಿ. ನಮ್ಮ ಹುಡ್ಗಂಗೆ ಸಪೋರ್ಟ್ ಮಾಡಿ. ನಮ್ಮ ಹುಡುಗ ಒಳ್ಳೆ ಹಾರ್ಡ್ ವರ್ಕರ್. ಹಾಂ, ನಮ್ಮ ಹುಡುಗ ಒಳ್ಳೆ ಹಾರ್ಡ್ ವರ್ಕರ್, ಒಂದು ಒಳ್ಳೆ ಸ್ಪೀಚ್ ಕೊಡ್ತಾನೆ. ಎಲ್ಲಕ್ಕಿಂತ ಒಳ್ಳೆ ಆಟ ಐತೆ. ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ನಮ್ಮ ಕನ್ನಡಿಗರು ನೀನು ಬೆಳೆಸ್ತಾರ. ಎಲ್ಲದಕ್ಕಿಂತ ಒಳ್ಳೆ ಆಟ ಐತೆ, ಅದಕ್ಕೆ ನಾವು ಹೇಳ್ತೀವಿ. ಇನ್ನೇನಾರು ಹೇಳಿಯ ಏನು ಹೇಳಕ್ಕಾಗ. ಬಾಲ್ ಟೀ ಟೈಮಾಗಿ ಕೂತ್ಕೊಂಡು ಮಾತಾಡೋದು. ಅಲ್ಲಿ ಕ್ಯಾಂಟೀನ್ ಐತೆ, ಅಲ್ಲಿ ಅಲ್ಲಿ ಕೂತ್ಕೊಂಡು ಮಾತಾಡೋದು. ರೈಸ್ ಇದೆ, 4 ಮೊಟ್ಟೆ ಮತ್ತು ಬ್ಲ್ಯಾಕ್ ಕಾಫಿ. ಇದಕ್ಕೆ ತಿನ್ನೋಕ್ಕೂ ಮುಂಚೆ ನಮ್ಮ ಕಿರಣ್ ಅವ್ರ ಹತ್ರ ಏನಾರ ಮಾತುಕತೆ ಆಗ್ಬೇಕು. ಮಾತಾಡಿ ಕಿರಣ್, ಏನಾರ ಏನು ಹೇಳದ, ಏನಾರ ಹೇಳಿಯಾ? ಏನಿಲ್ಲ, ಏನಾರ ಹೇಳು. ಜೀವನನೇ ಬರಡು ಇಲ್ಲೇ ತಂದು ಇವನು ಏನೇನೋ ಏನೋ ಹೇಳಿದಾರ. ನಾನು ಇದು ಬರಿತೀನಿ ಅಂದಿದಾರ. ಕವಿತೆ ಹಾಂ, ಇವನು ಸುಮಾರು ಕವಿತೆ ಕವನ ಎಲ್ಲ ಬರ್ದವನು. ಯಾರು ಬೆಳೆಸಲ್ಲ, ಅದು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಒಂದು 10 ಬರ್ದಿ ಹೇಳಯ್ಯ ನಿಮ್ಮ ಹಾಸ್ಟೆಲ್ ಬಗ್ಗೆ ಒಂದು ಕವಿತೆನ. ಅದೆಲ್ಲ ಭಾರಿ ಉದ್ದ ಆಯ್ತದೆ. ನೋಡ್ಕೊಂಡು ಹೇಳು. ಇವನೇ ಬರ್ದಾನೆ ಗೈಸ್, ಇನ್ಸ್ಟಾಗ್ರಾಮಲ್ಲಿ ಐತೆ. ಮಾಸಕ್ಕೆ ಮಾತ್ರ ಬರ್ತದೆ ನೋಡಿ, ಬರ್ದಿದೆ. ಓದ್ ಹೇಳಯ್ಯ. ನಮ್ಮ ಹೆಮ್ಮೆ ನಮ್ಮ ಹಾಂ, ಹೇಳಯ್ಯ.
ಹೇಳಕ್ಕೆ ನಾಚಿಕೆ ಪಡ್ಕೊತಾವನ. ನಾನೊಂದು ಅವತ್ತು ರೈತ ಒಂದು ವಿಡಿಯೋ ಮಾಡಿದ್ನಲ್ಲ, ಹಾಂ, ಹೆಂಗೆ ಎಡಿಟ್ ಮಾಡೋದು ಅದು ಹೇಳ್ಕೊಡು. ಅದೊಂದು ಆ್ಯಪ್ ಐತೆ, ಅದು ಆ್ಯಪ್ನಾಗ ಮಾಡಬೇಕು. ನಾನು ಅದೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊತೀನಿ. ನಮ್ಮ ಕಿರಣ್ ಅವರು ಯೂಟ್ಯೂಬರ್ ಸ್ಟಾರ್ಟ್ ಮಾಡ್ತಿದ್ದಾರೆ. ವಿಶ್ವ ಅಂತ ಹೇಳಿದ್ನಲ್ಲ, ಹಿಂಗೆ ತಿನ್ಬೇಕು ಅಂತ ಎಲ್ಲ ಹೇಳ್ಬೇಕಂತಲ್ಲ, ಅದು ಇವರೇ ನೋಡಿ. ಮಸಾಲೆ ಮುಚ್ಕೋದ ತೆಗ್ರಿ. ಅಯ್ಯ ಓ ಇವರೇ ವಿಶ್ವ ಅವರು. ಚೆನ್ನಾಗೆಲ್ಲ ಡಯಟು ಹಿಂಗೆ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ಒಳ್ಳೆ ಮನಸ್ಸ ಮಾತ್ರ. ಇವನು ನಂಗೆ ಹೇಳ್ದ ನೋಡಿ, ಗುಡ್ ಆರ್ಟ್ ಅಂತ. ಹಂಗೆ ಇವ್ರದ್ದು ಸೇಮು. ಬಂದರು ಹೊಟ್ಟೆ ಕರಗಿಸ್ತೀನಿ ಅಂದ್ಬಿಟ್ಟು 2 ತಿಂಗಳು ಆದಮೇಲೆ ಇನ್ನೂ ಏನು ಕರಗಿಸ್ನಿಲ್ಲ. ಯಾರು ಮಾಡ್ತೀನಿ ಅಂತ ಸೇರ್ಕೊಂಡ್ರು ಜಿಮ್ಗೆ ಸೇರ್ಕೊಂಡ್ರು. ಬಂದರು ಆದ್ರೆ ಏನು ಮಾಡಿಲ್ಲ. ತಗೊಂಡ ಇನ್ನೇನು ಕಾಣಿಸ್ತಾ ಇಲ್ವಾ ಅಲ್ಲಿ ಪಕ್ಕದಲ್ಲಿ ಯಾರು ಇಸ್ಕೊಂಡಂತ ಪಕ್ಕದಲ್ಲಿ ಇಂಥ ಫೋನ್ ಸಿರಿ ಅವ್ರಿಗೇನೋ ಮೊಬೈಲ್ ತೋರಿಸ್ಬೇಕಂತೆ, ತೋರಿಸ್ಬಿಡ್ತೀನಿ. ಹಿಂಗಣ ಅಂತ ಅವನೇ ತೋರಿಸ್ತೀನಿ ನೋಡಿ. ಒಳ್ಳೆ ಮನ್ಸ, ಒಳ್ಳೆ ಮನ್ಸ ನೋಡಿ. ಗುಡ್ಡಪ್ಪ ಅದೇ ಒಂದು ತಲೆಯಲ್ಲಿ ಏನೇನೋ ಯೋಚನೆ ಇರ್ತದೆ ಅಲ್ವಯ್ಯ. ಅಲ್ಲೇ ಬಿಡ್ತಾನೆ ಬರೀ. ಇವರೆಲ್ಲ ನನ್ನ ಜೊತೆ ಕೆಲಸ ಮಾಡೋರು. ಏನು ಹೇಳ ಯೂಟ್ಯೂಬ್ಗೆ ನಮ್ಮ ಹುಡುಗನ ಚೆನ್ನಾಗಿ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಕೇಳ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು ಕಣೆ. ಶೇರ್ ಮಾಡಿ. ಇವರೆಲ್ಲ ಫೋನ್ ಬಗ್ಗೆ ಬ್ಯಾಡ್ ಕಮೆಂಟ್ ಬಾಕ್ತವ್ರೆ. ವೇಸ್ಟು ಅಂತ ಏನು ಹೇಳೋದು ಇಂಥವ್ರಿಗೆ. ಇಂಥ ಗೂಬೆ ನನ್ನ ಮಕ್ಕಳು ಬರ್ತಾರೆ. ಕತ್ತೆಗೆ ಹಂಗೆ ವಯಸ್ಸಾಗೈತೆ. ಹಾಂ ನೋಡಿ, ಬೀಳ್ಸಿದ್ರೆ ಹೋಯ್ತು. ಕಮೆಂಟ್ಸ್ ಕೊಡ್ತಾ ಇಲ್ಲ. ಈ ಬ್ಯಾಡ್ ದುಡ್ಡು ತುಂಬಾ ಖರ್ಚು ಮಾಡಿ ತಗೊಂಡಿದ್ಯಾ, ಸೊ ಅದನ್ನ ಒಂಚೂರು ಜೋಪಾನ ನೋಡ್ಕೊ ಅಂತ ಹೇಳ್ತಾರೆ. ಸರಿ, ಥ್ಯಾಂಕ್ ಯು ಏನಾರು ಹೇಳ್ರಿ ಯೂಟ್ಯೂಬ್ಗೆ. ಕನ್ನಡದಲ್ಲಿ ಮಾಡು. ಕನ್ನಡವೇ ಬೆಳೆಸಿ, ಕನ್ನಡ ಬೆಳೆಸಿ ಇಂಥವ್ರಿಗೆ ನಾನು ಏನು ಹೇಳಕ್ಕಲ್ಲ. ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ತೆಲುಗಲ್ಲ ಮಾತಾಡ್ತಾ ಇದ್ದೀನಿ. ಈಗ ಕರ್ನಾಟಕ ತಲೆ ಮುಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ. ಕನ್ನಡ ಮೇಲ್ಗೆ, ಕನ್ನಡ ಬಾಳ್ಗೆ. ಇವೆಲ್ಲ ಇವೆ. ನೀವೆಲ್ಲ ಕೆಂಪಸ್ ಹತ್ಕ ಬಂದ್ಬಿಡ್ ನಮ್ಮಿಲ್ ತಲೆ ತಿನ್ನ. ಸ್ಪೆಂಡರ್ ಕಡೆ ಕ್ರಾಪ್ ಮಾಡಿ ಕಟ್ ಮಾಡ್ಬಿಡ್ತಾನೆ. ಎಂತ ಡಿಕೆ ಇರ್ಬೇಕು ನೀವು. ಈ ಟೈಮ್ ಮುಗೀತು. ಇನ್ನೇನಾದ್ರೆ ಊಟ ಟೈಮ್ ಸಿಗೋದು. ಸೊ ಗೈಸ್, ಊಟ ಟೈಮ್ ಆಯಿತು. ಊಟ ಟೈಮ್ 7:30. ಹೋಗಿ ನಮ್ಮ ಎಷ್ಟು ಹೇಳಿ 2, 3, 4ನೇ ಮೀಲು ತಿಂದರೆ ಮುಗೀತು ನಮ್ಮದು. ಸೊ ಅದು ಫಸ್ಟ್ ಹೋಗ್ತೀನಲ್ಲ. ನೈಸ್ ಚಪಾತಿ, ಹಪ್ಪಳ, ಪಲ್ಯ, ಗೊಜ್ಜು ಇವೆಲ್ಲ ನನಗಲ್ಲ, ಇದೆಲ್ಲ ಕಿರಣ್ ಅವ್ರಿಗೆ. ಕಿರಣ್ ಹಿಂದಿ ಬಿಡಿ ಕಿರಣ್. ಬಾಳೆಹಣ್ಣು ಏನೇ ಕೇಳಿ ಹೇಳಿದ್ನಂದ್ರದು. ನಾಳೆ ಬೆಳಗ್ಗೆ ಹೀಗಿದೆ. ಇಲ್ಲಿಂದ ಮನೆಗೆ ತಗೊಂಡೋಗ್ತೀನಿ. ಬ್ಯಾಗ್ ಒಳಕ್ಕೆ ಕಬೋರ್ಡ್ ಒಳಕ್ಕೆ ಇಟ್ಬಿಟ್ಟು ದಮ್ ಚಿಕನ್ನು, ಬೀನ್ಸು, ಸ್ವೀಟ್ ಪೊಟ್ಯಾಟೊ ಇಟ್ಕೋಬೇಕೀಗ. ರೈಸ್, ಚಿಕನ್, ಬೀನ್ಸ್, ಸ್ವೀಟ್ ಪೊಟ್ಯಾಟೊ, ರೈಸ್ ರೆಡಿ ಆಯಿತು ನಮ್ಮ ಮೇಲೆ. ಕೆಲಸದವ್ರು ನೋಡಿ ಸ್ಮೈಲ್ ಕೊಡ್ತಾವ್ರೆ. TRP ಮಾತ್ರ ಸರ್ರ ಬಂದ್ಬಿಡ ತಳಗೋರು ಸಲ ನೆಲ ಡೈಲಿ ಮಾಡ್ತಿದ್ದೆ ಇವಾಗ. ಹಾಂ, ಏನಾರು ಹೇಳೇ ಯಾಕೆ ಕಿರಣ್? ಹಾಂ, ನಿಮ್ಮಿಂದ ಏನಾರ ಬರಬೇಕು ಕಿರಣ್, ಏನಾರು ಹೇಳಿ. ಏನೂ ಇಲ್ಲ. ಇಷ್ಟೊಂದು ದಾರಿ ತಿಂದ ಇದ್ರೆ ಎಲ್ಲ ಬಿಡ್ತೀರಿ, ಹೆಂಗ ಆರೋಗಿಸ್ತೀರಿ ಜೀವನದಲ್ಲಿ ನಂಗೆ ಹಾಂ. ತೃಪ್ತಿ ಸಿಗೋದು ಊಟ ಮಾಡೋದು ಅಂದ್ರೆ ಯಾವ್ದ್ರಲ್ಲಿ ಮನುಷ್ಯನ ತೃಪ್ತಿ ಪಡ್ಸಕ್ಕಾಗಲ್ಲ. ಎಷ್ಟು ಬಂದ್ರು ತೃಪ್ತಿ ಇಷ್ಟು ಊಟ ಮಾಡ್ಬಿಟ್ರೆ ನಾನು ಹಾಂ ಇನ್ನು ಯಾವ ಊಟ ಕೊಟ್ರು ನಾನು ಊಟ ಮಾಡಲ್ಲ. ಹಾಂ, ಇಷ್ಟೇ ಜೀವನ, ಅಷ್ಟೇ ಜೀವನ. ಮೊದಲು ಬಿದ್ದು ಓಡ್ ಬರುವ ಊಟಕ್ಕೆ ಎಲ್ಲರ್ಕಿಂತ ಮುಂಚೆ ಬಂದು ಬಿದ್ದು ಓಡ್ ಬರುವ. ಈಗ ಬೇರೆ ಕಡೆ ಹಾಕೋರೆ, ಬೇರೆ ಡಿಪಾರ್ಟ್ಮೆಂಟ್ಗೆ ಲೇಟಾಗಿ ಬರ್ತಾವನೆ. ಈಗ ಫ್ರೆಂಡ್ಸ್, ಡ್ಯೂಟಿ ಮುಗೀತು. ಈ ಕಡೆ ಭಯ ಈಗ ಕೆಲಸ ಆಯ್ತು. ಊರ್ ಬಾಗ್ಲು ಮಾಡ್ತಾರೆ ಇಲ್ಲಿ ಡೈಲಿ. ನೀವು ತಲೆ ಕೆಟ್ಟೋಯ್ತು ಕಣ್ರಿ. 10 ಕಾಲ ಆಗೈತೆ, ಇನ್ನೂ ಹೋಗಿಲ್ಲ ಮನೆಗೆ ನಾವು. ಬೇಗ ಫ್ರೆಂಡ್ಸ್, ಇಂಥ ಸಿಟಿ ಲೈಫು
ನೀಟಾಗಿ ಜಮೀನ್ ಗಿಮೀನ್ ಹೊತ್ಕೊಂಡು ಅದಾಗೆ ಬಿಂದಾಸ ಊರಲ್ಲಿ ಇರೋಣ. ಏನಾರ ಮಾಡಬೇಕು, ಹಿಂಗೆ ಇದ್ರೆ ಸಾಯ್ಸಾಕ್ಬಿಡ್ತಾರೆ ಕಂಪ್ನೀಲಿ. ನಮ್ಮ ದರ್ಶನ್ ಅವ್ರ ಅಮ್ಮ ಫೋನ್ ಹಾಕಿದ್ರು, ಏನೋ ರೈಲ್ವೆ ಸ್ಟೇಷನ್ ಹತ್ರ ಅವ್ರಂತೆ, ಹೋಗಿ ಕರ್ಕೊಬರ್ಬೇಕಂತೆ. ಬನ್ನಿ ಹೋದ ಬೇಗ ಓಪನ್ ಮಾಡ್ಲಾ, ಹೋಗೋಣ. ಏನು ಗೈಸ್, ಅವ್ರು ಫೋನ್ ಹಾಕಿದ್ರು, ಈಗ ಎಲ್ಲೋ ಇದೆ ಅಂತವ್ರೆ. ನನಗೆ ಬದಾದೀನಿ ಅಂತ ಹೇಳ್ತೀನಿ. ಫೋನ್ ಹಾಕಿ ಅಂತಂದ್ರೆ 4 ಗಂಟೆ ಆಗೈತೆ, 4 ಗಂಟೆ ಆದ್ರೂ ಇನ್ನೂ ಹೋಗಿಲ್ಲ. ಕೆಲಸದಲ್ಲಿ ಲೇಟ್ ಆಗ್ಬಿಟ್ಟು ಅದಕ್ಕೋಸ್ಕರ ಹೋಗೋಕ್ಕಾಗಿಲ್ಲ. ಹೋಗ್ಬೇಕು ನೋಡಿ, ಹೋಯ್ತಾ ಇದೀನಿ. ಎಲ್ಲಿದ್ದೀನಿ ಗೊತ್ತಾ ನಾನು ಪ್ರೆಸೆಂಟು? ರೇಟ್ಕಳಿ ಏನೋ ಹೋದೆ, ರೇಟ್ಕಳಿಲಿ ಇದ್ದೀನಿ. ಅವರು ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟಲ್ಲಿ ಇದ್ದೀನಿ ಬಾ ಅಂತವ್ರೆ, ಹೋಗ್ಬೇಕು. ಐಸ್ ಆಂಟಿನ ಪಿಕಪ್ ಮಾಡಾಯ್ತು, ಈಗ ಮನೆಗೆ ಹೋಗ್ಬೇಕು. ಟೈಮ್ ಹೋಗ್ಬೇಕು. ಸೊ ಆಂಟಿ ಬಿಟ್ಟಾಯ್ತು, ಈಗ ಮನೆಗೆ ಹೋಗ್ಬೇಕು. ಸರಿ ಬಾಯ್ ಆಂಟಿ. ಇಮ್ಮ ಬೆಚ್ಚೋದ್ ನಾವು ಗುರು, ಅದು ಯಾವ್ದು ನಾಯಿ ಹೆಂಗೆ ಬಿಡ್ಕತೈತೆ. ಹೋಗಪ್ಪ ತಲೆ ಕಡೆ ಬಿಡ, ಅದಾದ್ರೆ ಕಷ್ಟ. ಹೋಗಿ ಹಾಲು ತಗೋಬೇಕು. ಹೋಯ್ತಾ ಅಂಗಡಿ ತೆಗ್ದಿರಲ್ವಾ ನೋಡ್ಬೇಕು. ಸೊ ಗೈಸ್, ಅಂಗಡಿ ತೆಗ್ದೈತೆ, ತಗೋಬೇಕಷ್ಟೆ. ಇನ್ನು ಯಾಕೆ ಮಾಡಲಿ, ಹಾಲ್ದು ಮಾಡ್ತಾ ಇದ್ದೀನಿ. ಅದೇ ಕ್ಯಾಮ್ರಾ ಹಾಂ ಕೊಡು, ಬೇಕಾಯ್ತದೆ. ಹಾಂ ಲೈನ್ ನೋಡಿಸ್ಬಿಟ್ಟಿದೆ ಎಲ್ಲ. ತೋರಿಸ ಹೆಂಗೆ ಸೈಡಿಂದ ತೋರಿಸ, ಹೆಂಗೆ ಕಡೆಗೆ ಮಾಡಿಸಿದೆ ಹೆಂಗೆ ತೋರ್ಸ ಸೈಡಿಂದ. ಏನ್ರಯ್ಯ ಬಾಕ್ಸ್ ಕೊಡೆಯ, ಕೂಡಿಟ್ಟು ಇಡ್ತಾ ಇದೀವಿ. ಹೋಗಿ ಗುಜ್ಜಿಗಾರ ಹಾಕ್ಬೋದು. ಸರಿ ಬರ್ಲಾ? ಸೊ ಗೈಸ್, ಮನೆಗೆ ಬಂದಾಯ್ತು. ಹಾಲು ಬಂದಿದ್ದೀನಿ, ಹಾಲು ಬಾಳೆಹಣ್ಣು ಬೇರ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ 2 ಬಾಳೆಹಣ್ಣು ಕಂಪ್ನಿಲೇ ಬೇರ್ಕೊಂಡ್ಬಿಟ್ಟಿದ್ದೀನಿ. ಈಗ ಹಾಲನ್ನ ಓಟ್ಸ್ಗೆ ಹಾಕ್ಬಿಟ್ಟು ಈಗ ಇಡಬೇಕು. ದೈ ಬಡಿದು ಈಗ ತಿಂತಾ ಇದ್ದೀನಿ. ಟೈಮ್ ಆಲೆ 11:30 ಹಾಕ್ಬೋದ್ರೆ. ಇದನ್ನ ಫ್ರಿಜ್ಗೆ ಇಟ್ಬಿಡೋದ, ಓಟ್ಸ್ ಹಾಕ್ಬಿಟ್ಟು. ಸೊ ಗೈಸ್, ಓಟ್ಸು ಹಾಲ್ಗೆ ಹಾಕಿ ರೆಡಿ ಮಾಡಿದ್ದೀನಿ. ಆ್ಯಂಡ್ 20 ಗ್ರಾಮ್ ಬಾದಾಮಿ, 1 ಸ್ಪೂನು ಚಿಯಾ ಸೀಡ್ಸು ಎಲ್ಲ ರೆಡಿ ಆಗಿದೆ. ಇದನ್ನ ಫ್ರಿಜ್ಗೆ ಇಡೋದಷ್ಟೇ. ಈಗ ರೀಸೆಂಟಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದೆ ವಿಡಿಯೋ, ಆದರೆ ಲೇಟಾಗಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಎಲ್ಲರ ಮೊಬೈಲಲ್ಲೂ ನಂದೇ ಅವಳಿ. 11:30ಗೆ ಅಪ್ಲೋಡ್ ಮಾಡಿದ್ದೀನಿ. 6 ಗಂಟೆಗೆ ಅಪ್ಲೋಡ್ ಮಾಡಬೇಕಾಯ್ತು. ಎಡಿಟ್ ಮಾಡೋದು ಕೆಲಸದಲ್ಲೇ ಎಡಿಟ್ ಮಾಡಿದೆ, ಹಂಗಿದ್ರು ಲೇಟಾಯಿತು. ನೋಡಿ, ಯೂಟ್ಯೂಬಲ್ಲೆಲ್ಲ ನನ್ನೇ ನೋಡ್ತವೆ ವಿಡಿಯೋವ. ನಾನು ಹೇಳಿದೆ ಈಗ ನೋಡು ಅಂತ, ಅದಕ್ಕೆ ನೋಡ್ತಾವ್ರೆ. ಬಡೆ ಆಯಿತು. ನೋಡ್ಬಿಟ್ಟು ನಮ್ಮ ಅಮ್ಮನ ವಿಡಿಯೋ ಎಲ್ಲ ಯೂಟ್ಯೂಬ್ಗೆ ಹಾಕ್ಬಿಟ್ಟಿದ್ದೀನಿ. ನಮ್ಮ ಅಮ್ಮ ನೋಡಿ ಶಾಕ್ ಆಗ್ತೈತೆ ಫುಲ್ಲು. ನೋಡ್ಬೋದು, ನಮ್ಮ ಅಮ್ಮ ವಿಡಿಯೋ ನೋಡ್ತೈತೆ ಯೂಟ್ಯೂಬ್ದು. ಹಿಂಗೆಲ್ಲ ಹಾಕ್ಬೇಡ, ಹೋಗು ಸುಮ್ಮನೆ. ಹಾಕ್ತೀನಿ ನೋಡು. ಸರಿ ಗಾಯ್ಸ್, ಈಗ ಈ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ. ನಾಳೆ ಸಂಡೇ, ನಾಳೆ ಏನಾರ ಸ್ಪೆಷಲಾಗಿ ಮಾಡ್ಕೊಂಡು ತಿನ್ನಬೇಕು, ಇಲ್ಲ ಏನಾರ ಮಾಡಬೇಕು. ಸೊ ಸಿಗೋಣ ನಾಳೆ. ಸೊ ಬಾಯ್ ಬಾಯ್ ಹೇಳ್ಬೋದು.